ಹಲೋ ಫ್ರೆಂಡ್ಸ್. ಸೊ ನಾನು ಎಕ್ಸೆಲ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಸೊ ಆ ವಿಡಿಯೋದಲ್ಲಿ ಮುಂದಿನ ವಿಡಿಯೋ ಅಂದರೆ ನಾನು ಆಲ್ರೆಡಿ ಈಗ 3-4 ವಿಡಿಯೋಸನ್ನು ಎಕ್ಸೆಲ್ ಬಗ್ಗೆ ಮಾಡಿದ್ದೀನಿ. ಸೊ ಅಂದರೆ ಕಂಪೋನೆಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದಮೇಲೆ ಮಲ್ಟಿಪ್ಲಿಕೇಶನ್ ಟೇಬಲ್ ಹೇಗೆ ಮಾಡಬೇಕು ಅಂತ ತೋರಿಸಿದ್ದೀನಿ. ಮತ್ತು ನಿಮಗೆ ವಿ ಲುಕ್ಅಪ್ಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಅದಾದಮೇಲೆ ಕನ್ಸಾಲಿಡೇಷನನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ ಅಲ್ವಾ. ಸೊ ಇವತ್ತಿನ ವಿಡಿಯೋದಲ್ಲಿ ಎಫ್ ವಿ ಅಂತ ಬರುತ್ತೆ, ಒಂದು ಎಫ್ ಮತ್ತು ವಿ ಅಂತ. ಎಫ್ ವಿ ಅಂತ ಹೇಳ್ತೀವಿ ಅದಕ್ಕೆ. ಸೊ ಫ್ಯೂಚರ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಷನ್ ಅಂತ. ಫ್ಯೂಚರ್ ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಏನಂತೀವಿ, ಎಫ್ ವಿ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಎಫ್ ವಿ ಫಂಕ್ಷನ್ ಇಟ್ಕೊಂಡು ಹೇಗೆ ಯೂಸ್ ಮಾಡ್ಕೋಬೇಕು ಅದನ್ನು ಎಕ್ಸೆಲಲ್ಲಿ ಅನ್ನೋದನ್ನು ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಾನು ಈ ಕಂಪ್ಯೂಟರ್ ಇನ್ಫಾರ್ಮೇಷನ್, ಸಾಫ್ಟ್ವೇರ್ ಇನ್ಫಾರ್ಮೇಷನ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೋಸ್ಕರ ನಾನು ಚಾನಲ್ ಮಾಡಿದ್ದೀನಲ್ಲ, ಕಂಪ್ಯೂಟರ್ ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅಂತ. ಚಾನಲ್ ಮುಖಾಂತರ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪೂರ್ತಿಯಾಗಿ ನನ್ನ ಚಾನಲನ್ನು ನೋಡಿ, ಆ ವಿಡಿಯೋ ಪೂರ್ತಿ ನೋಡಿ, ಮತ್ತು ನೀವು ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಸೊ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್, ಇಲ್ಲಿಗ ನಾನು ಎಕ್ಸೆಲ್ ಓಪನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ರೋವನ್ನು ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಳ್ತೀನಿ ಹೆಡ್ಲೈನ್ಸನ್ನು ಬರಲಿಕ್ಕೋಸ್ಕರ. ಸೊ ಇಲ್ಲಿ ಮರ್ಜ್ ಅಂತ. ಸೊ ಅದಾದಮೇಲೆ ನಾನು ಇಲ್ಲಿಗ ಸೊ ಇಲ್ಲಿ ಫ್ಯೂಚರ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಷನ್ ಅಂತ ಅಂದರೆ ಎಫ್ ಡಿ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡೋದು. ಅಂದರೆ ನಾವೀಗ ಎಫ್ ಡಿ ಬ್ಯಾಂಕಲ್ಲಿ ಎಲ್ಲ ಎಫ್ ಡಿ ಮಾಡ್ತೀವಲ್ಲ, ಸೊ ಎಫ್ ಡಿ ಮಾಡಿದಾಗ ಸೊ ನಮಗೆ ಕೊನೆಗೆ ಎಷ್ಟು ಅಮೌಂಟ್ ಸಿಗುತ್ತೆ, ಸೊ ಆ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಾವು ಯೂಸ್ ಮಾಡುವಂಥ ಫಾರ್ಮುಲಾಕ್ಕೆ ಅಂತೀವಿ ಎಫ್ ವಿ ಅಂತ ಫಾರ್ಮುಲಾಸನ್ನು ಯೂಸ್ ಮಾಡ್ಕೊಳ್ತೀವಿ. ಸೊ ನಾನಿಲ್ಲಿ ಒಂದು ಟೇಬಲನ್ನು ರೆಡಿ ಮಾಡ್ಕೊಳ್ತೀನಿ. ಓಕೆ, ಸೊ ನಾ ಇಲ್ಲಿ ಸೀರಿಯಲ್ ನಂಬರ್, ನೇಮ್, ಎಫ್ ಡಿ ಅಮೌಂಟ್, ಪೀರಿಯಡ್, ಇಂಟ್ರೆಸ್ಟ್ ರೇಟ್, ಆಮೇಲೆ ಫ್ಯೂಚರ್ ವ್ಯಾಲ್ಯೂಸ್ ಅಂತ. ಓಕೆ, ಸೊ ಇಲ್ಲಿ ಸೀರಿಯಲ್ ನಂಬರ್ 1 2 3 4 5 ಒಂದು 5 ಮೆಂಬರ್ಸಿನ ಎಫ್ ಡಿ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡೋದನ್ನು ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಎಫ್ ಡಿ ಅಮೌಂಟು ಈಗ ನಾವು ಒಬ್ಬೊಬ್ಬ ಕಸ್ಟಮರ್ ಮೇಲೆ ಡಿಪೆಂಡ್ ಅಲ್ವಾ, ಅವರು ಎಷ್ಟು ಇಡ್ತಾರೆ ಎಫ್ ಡಿ ಅಂತ. ಸೊ ಅವರು ಇಟ್ಟ ಅಮೌಂಟಿಗೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ, ಎಷ್ಟು ಪೀರಿಯಡನ್ನು ತೊಗೊಂಡು ಅದು ಲಾಸ್ಟ್ ಅಮೌಂಟ್ ಎಷ್ಟು ಸಿಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡೋದಲ್ವ. ಸೊ ನಾನಿಲ್ಲಿ ಒಂದು 80,000 ಒಬ್ಬರು ಇರುತ್ತೆ, ಆಮೇಲೆ 1,25,000 ಇಟ್ಟಿದ್ದಾರೆ, ಆಮೇಲೆ ಇನ್ನೊಬ್ಬರು 40,000, ಅದಾದಮೇಲೆ 2,20,000, 1,75,000. ಸೊ ಇದಿಷ್ಟು ಅಮೌಂಟನ್ನು ಅವರು ಒಬ್ಬೊಬ್ಬ ಕಸ್ಟಮರ್ಸ್ ಎಫ್ ಡಿ ಮಾಡಿರುವಂಥ ಅಮೌಂಟ್ಸ್ ಇದು. ಸೊ ಇಲ್ಲಿ ಪೀರಿಯಡ್ಸು ಇಲ್ಲೊಬ್ಬ 6 ಇಯರ್ಸ್ ಇಟ್ಟಿದ್ದಾನೆ, ಇಲ್ಲೊಬ್ಬ 5 ಇಯರ್ಸ್, 8 ಇಯರ್ಸ್, ಆಮೇಲೆ ಇಲ್ಲಿ 10 ಇಯರ್ಸ್, 4 ಇಯರ್ಸ್, ಈ ಥರ ಬೇರೆ ಬೇರೆ ಪೀರಿಯಡಲ್ಲಿ ಅವರು ಏನು ಮಾಡಿದ್ದಾರೆ, ಎಫ್ ಡಿ ಮಾಡಿದ್ದಾರೆ. ಈಗ 1 ವರ್ಷ, 2 ವರ್ಷ, 5 ವರ್ಷ, 6 ವರ್ಷ, ಸೊ ಈ ಥರ ಎಫ್ ಡಿ ಮಾಡಿದ್ದಾರೆ. ಇಂಟ್ರೆಸ್ಟ್ ರೇಟ್ ಈಗ
ಇಲ್ಲೊಬ್ರಿಗೆ 7% ಇದೆ, 6%, ಆಮೇಲೆ 7.5%, 8%, ಅದಾದಮೇಲೆ 8.5% ಈ ಥರ ಇಂಟ್ರೆಸ್ಟ್ ಕೊಡ್ತಾರೆ ಬ್ಯಾಂಕ್ ಅವರು. ಓಕೆ, ಕಸ್ಟಮರ್ಸಿಗೆ ಈಗ ಒಂದೊಂದು ಎಫ್ ಡಿಗೂ ಒಂದೊಂದು ಥರ ಇಂಟ್ರೆಸ್ಟನ್ನು ಕೊಡ್ತಾರೆ. ಅಂದರೆ ಎಫ್ ಡಿಯಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಸೊ ಆ ಥರ ಇದರಲ್ಲಿ ಅವರು ಇಂಟ್ರೆಸ್ಟನ್ನು ಕೊಟ್ಟಿರ್ತಾರೆ. ಸೊ ನೆಕ್ಸ್ಟು ಫ್ಯೂಚರ್ ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕಲ್ಲ. ಸೊ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದಿದ್ರೆ ನಾವು ಎಲ್ಲಿಗೆ ಹೋಗಬೇಕಾಗತ್ತೆ, ನಿನ್ನೆ ನಿಮಗೆ PMT ಫಾರ್ಮುಲಾಸ್ ಹೇಳಿದೆ ಅಲ್ವಾ, ಲೋನ್ ತೊಗೊಂಡಾಗ ಇನ್ಸ್ಟಾಲ್ಮೆಂಟನ್ನು ಕ್ಯಾಲ್ಕುಲೇಷನ್ ಮಾಡೋದು. ಸೊ ಅದು ಇನ್ಸ್ಟಾಲ್ಮೆಂಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ PMT ಯೂಸ್ ಮಾಡ್ತೀವಿ. ಅದೇ ಒಂದು ಫಂಕ್ಷನಲ್ಲಿ ಏನಿರುತ್ತೆ FV ಅಂತ ಇರುತ್ತೆ. ಸೊ ನಾವು ಎಲ್ಲಿಗೆ ಹೋಗಬೇಕಾಗತ್ತೆ, ಫಾರ್ಮುಲಾಸಿಗೆ ಹೋಗಬೇಕು. ಸೊ ಅದರಲ್ಲಿ ಫೈನಾನ್ಷಿಯಲ್ ಅಂತ ಇರುತ್ತೆ. ಸೊ ಇದರಲ್ಲಿ FV ಅಂತ ಇರುತ್ತೆ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ FV ಅಂತ. ಸೊ FV ಅನ್ನೋದನ್ನು ತೊಗೋಬೇಕು. ಓಕೆ, ಸೊ ಇಲ್ಲಿ FV ತೊಗೊಂಡಾಗ FV ಫಂಕ್ಷನ್ ಆರ್ಗ್ಯುಮೆಂಟ್ ಬರುತ್ತೆ. ಅಂದರೆ ನಿನ್ನೆ PMTಯಲ್ಲೂ ಆರ್ಗ್ಯುಮೆಂಟ್ ಬರುತ್ತಲ್ಲ, ಫಂಕ್ಷನ್ ಆರ್ಗ್ಯುಮೆಂಟ್, ಸೇಮ್ ಅದೇ ಫಂಕ್ಷನ್ ಆರ್ಗ್ಯುಮೆಂಟ್ ಇಲ್ಲಿ FVಯಲ್ಲೂ ಇರುತ್ತೆ. ಇಲ್ಲಿ ಮತ್ತೆ ಚೇಂಜಸ್ ಏನಿರೋದಿಲ್ಲ. ಓಕೆ, ಸೊ ಇಲ್ಲಿ ನೀನೇ ಹೇಳಿದ್ನಲ್ಲ, ರೇಟಲ್ಲಿ ಏನು ತೊಗೊಳ್ಬೇಕು, ಇಂಟ್ರೆಸ್ಟ್ ರೇಟನ್ನು ತೊಗೋಬೇಕು ಅಂತಲ್ವ. ರೇಟಲ್ಲಿ ಕ್ಲಿಕ್ ಮಾಡಿ, ಅದಾದಮೇಲೆ ನಂಬರ್ ಆಫ್ ಪೀರಿಯಡ್ಸಲ್ಲಿ NPR ಅಂದರೆ ನಂಬರ್ ಆಫ್ ಪೀರಿಯಡ್, ಅದು ಯಾವ್ದು ತೊಗೋಬೇಕು, ಇಲ್ಲಿ ಪೀರಿಯಡ್ ಅಂತ ತೊಗೋಬೇಕು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆ, PMT ಅಂತ ಕಾಣಿಸ್ತಾ ಇದೆಯಲ್ಲ, ಆ ಪ್ಲೇಸನ್ನು ಬಿಡಬೇಕಾಗತ್ತೆ. ನಿನ್ನೆ FV ಅನ್ನೋ ಫಂಕ್ಷನ್ PMT ಹೇಳುವಾಗ ನಿಮಗೆ ಯಾವ ಪ್ಲೇಸ್ ಖಾಲಿ ಬಿಡ್ಲಿಕ್ಕೆ ಹೇಳಿದೆ, FV ಅನ್ನೋ ಪ್ಲೇಸನ್ನು ಖಾಲಿ ಬಿಡ್ಲಿಕ್ಕೆ ಹೇಳಿದ್ದೆ ಅಲ್ವಾ. PVಯಲ್ಲಿ ಅಮೌಂಟ್ ಹಾಕಿ ಅಂತ ಹೇಳಿದ್ದೆ. ಸೊ ಇಲ್ಲಿ PMT ಪ್ಲೇಸನ್ನು ಖಾಲಿ ಬಿಟ್ಟು PVಯಲ್ಲಿ ನಾವೇನಾಗಬೇಕು, FD ಅಮೌಂಟನ್ನು ತೊಗೊಳ್ಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟು ಟೈಪಲ್ಲಿ ನಿನ್ನೆ ಹೇಳಿದಾಗೆ ಇದು 0 or 1 ಅಂತ ಇರುತ್ತೆ. ಸೊ ನಿಮಗೆ ಏನು ಬೇಕು ಅದ್ರ ಹಾಕ್ಕೊಳ್ಳಿಕ್ಕೆ ಇಡಲ್ಲ, 1 ಬೇಕಿದ್ರು 1, 0 ಬೇಕಿದ್ರೆ 0. ಸೊ ಅದಾದಮೇಲೆ ಮೈನಸ್ ಬರುತ್ತೆ ಅಂತ ಹೇಳಿದ್ನಲ್ಲ. ಸೊ ಮೈನಸ್ ಬಂದಾಗ ನಾವು ಯಾವುದನ್ನು ಯೂಸ್ ಮಾಡಬೇಕು, ಮೈನಸ್ ಚಿಹ್ನೆಯನ್ನು ಒಂದು ಎಕ್ಸ್ಟ್ರಾ ಯೂಸ್ ಮಾಡಬೇಕು. ಅದು ಎಲ್ಲಿ, PV ಸೆಲ್ಲಲ್ಲಿ ಸೆಲ್ ಅಡ್ರೆಸ್ ತೊಗೊಳೋಕ್ಕಿಂತ ಮೊದಲಿಗೆ ಒಂದು ಮೈನಸ್ ಚಿಹ್ನೆಯನ್ನು ಹಾಕಿ ಆಮೇಲೆ ಓಕೆ ಮಾಡಿಕೊಂಡ್ರೆ ಆಯಿತು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಡ್ರ್ಯಾಗ್ ಮಾಡಿಕೊಂಡ್ರೆ ಆಯಿತು. ಎಲ್ಲರಿಗೂ ಏನಾಗುತ್ತೆ, ಸೊ 80,000 ಇಟ್ಟರೆ 6 ವರ್ಷಕ್ಕೆ ಅವರಿಗೆ ಏನು ಸಿಗುತ್ತೆ, 7% ಇಂಟ್ರೆಸ್ಟನ್ನು ಸೇರಿಸಿ ಅವರಿಗೆ 1,20,58 ರೂಪಾಯಿ 43 ಪೈಸೆ ಸಿಗುತ್ತೆ. ಸೊ ಇದು ಫ್ಯೂಚರ್ ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಷನ್ ಮಾಡೋದು. ಅಂದರೆ ನಾವು ಅಮೌಂಟನ್ನು ಬ್ಯಾಂಕಲ್ಲಿ FD ಆಗಿ ಇಟ್ಟಾಗ ಸೊ ಅವರು ನಮಗೆ ಕ್ಯಾಲ್ಕುಲೇಷನ್ ಮಾಡಿ ಇದಿಷ್ಟು ಅಮೌಂಟ್ ಲಾಸ್ಟಲ್ಲಿ ಕೊಡ್ತಾರೆ ಅಂತ. ಓಕೆ, ಸೊ ಫ್ರೆಂಡ್ಸ್, ಸೊ ಇದು FV ಫಂಕ್ಷನ್ಸ್ ಅಂತ. ಓಕೆ, ಸೊ ಇದನ್ನು ನೀವು ಪೂರ್ತಿಯಾಗಿ ನೋಡಿ ಹೇಗೆ ಮಾಡಬೇಕು ಅನ್ನೋದನ್ನು ಕಂಪ್ಯೂಟರ್ ಇದ್ದರೆ ಮನೇಲಿ ಟ್ರೈ ಮಾಡ್ಕೋಬೋದು. ಸೊ ಇಲ್ಲ ಕಂಪ್ಯೂಟರ್ ಇದ್ದಾಗ ಟ್ರೈ ಮಾಡಲಿಕ್ಕೆ ಬರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನನ್ನ ವೀಡಿಯೋಸನ್ನು ಪೂರ್ತಿ ವ್ಯೂ ಮಾಡಿರಿ, ನೋಡಿರಿ, ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡಿರಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ರಿ, ವ್ಯೂ ಮಾಡಲಿಕ್ಕೆ ಹೇಳ್ರಿ. ಥ್ಯಾಂಕ್ ಯು.